ಇದು ಯಡಿಯೂರಪ್ಪನವ್ರದ್ದು ಡಿನೋಟಿಫಿಕೇಷನ್ ಕೇಸ್ ಏನಾಗ್ಬೋದು ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೇಗಾಗಿದೆ ಅಂತಂದರೆ, ಸೈದ್ಧಾಂತಿಕವಾಗಿ ಚರ್ಚೆಗಳು ನಡೀತಾ ಇಲ್ಲ. ಆಡಳಿತ ಪಕ್ಷದ್ದಿರ್ಬೋದು, ವಿರೋಧ ಪಕ್ಷದ್ದಿರ್ಬೋದು. ಯೋಜನೆಗಳು ಅನುಷ್ಠಾನ ಮಾಡೋದ್ರಲ್ಲಿ ವಿಫಲರಾಗಿದ್ದರ ಬಗ್ಗೆ ಚರ್ಚೆ ನಡೀತಿಲ್ಲ. ವೈಯಕ್ತಿಕವಾಗಿ ಅಟ್ಯಾಕ್, ನೀನೇನು ಮಾಡಿದ್ದೆ, ನಾನೇನು ಮಾಡಿದ್ದೀನಿ, ನಿನ್ನ ಭಾಷೆಗಳಂತೂ ವಿಚಿತ್ರ. ನಾನು ಅದಕ್ಕೋಸ್ಕರ ಈ ವಿಚಾರ ಬಂದ ಅಸಹ್ಯ ಅಂತ ನಾನು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಜಕಾರಣ ಹೇಗೆ ನಡೀತಾ ಇದೆ ಅಂದರೆ ಟಿ ವಿ ನೋಡೋದಕ್ಕೆ ಜನರಿಗೆ ಬೇಜಾರಾಗ್ತಾಯಿದೆ. ಇದು ಒಳ್ಳೆಯದಲ್ಲ. ನೋಡಿ, ಈಗ ಇದನ್ನು ಕೇಳಿದ್ದು ಒಳ್ಳೆಯದು. ನೀವು ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಂದುಳಿದವ್ರಿಗೆ, ದಲಿತರಿಗೆ ನಾನು ಭಾಳ ಒಳ್ಳೇದು ಮಾಡ್ತೀನಿ, ಮಾಡಲಿ, ಸಂತೋಷ, ನಾನು ಇಲ್ಲ ಅಂದಿಲ್ಲ. ಅವ್ರನ್ನ ಆ ರೀತಿ ಹೇಳಿ 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 ಅವ್ರಿಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ, ಆಯಿತಾ. ಆದರೆ ಮುಖ್ಯಮಂತ್ರಿಗಳಾಗಿದ್ದಂಥ ಇವರು ಒಂದು ತಿಂಗಳ ಕೆಳಗೆ ಒಂದು ಹೊಸ ಆರ್ಡ್ರ್ ಹೊರಡಿಸಿದ್ದಾರೆ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ ಎಲ್ಲ ಹಿಂದುಳಿದ, ದಲಿತ, ಬೇರೆ ಬೇರೆ ಎಲ್ಲ ಸಮಾಜಗಳು ಕೂಡ 1093 ಪ್ರಾಜೆಕ್ಟ್ಗಳಿಗೆ ದುಡ್ಡು ಸ್ಯಾಂಕ್ಷನ್ ಮಾಡಿದ್ವಿ. ಅದರಲ್ಲಿ ವಿಶೇಷವಾಗಿ ದಲಿತರು, ಹಿಂದುಳಿದವರು ಜಾಸ್ತಿ. ಅದನ್ನು 6 ತಿಂಗಳ ಕೆಳಗೆ ಆ ಆರ್ಡ್ರಿಗೆ ಸ್ಟೇ ಕೊಟ್ಬಿಟ್ರು. ಅರ್ಧಂಬರ್ಧಾಗಿದೆ ಕೆಲಸಗಳೆಲ್ಲ, ಅರ್ಧ ಕಟ್ಟಡಗಳಾಗಿದ್ದಾವೆ, ಇದೆಲ್ಲ ಆಗಿದೆ. 1 ತಿಂಗಳ ಕೆಳಗೆ ಆ ಸ್ಟೇ ರದ್ದು ಮಾಡಲಿಲ್ಲ. ಏನು ಹಿಂದೆ ಆರ್ಡ್ರ್ ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ, ಅದನ್ನೇ ರದ್ದು ಮಾಡಿ ಹಿಂದುಳಿದವರು, ದಲಿತರ ಬಗ್ಗೆ ಮಾಡಿದಂಥ ಮೋಸ. ಎಲ್ಲಿ ಹೋಗ್ಬೇಕು ಅವರು? ಅರ್ಧ ಕಟ್ಕೊಂಡಿರು ಇದನ್ನು, ಕಟ್ಟಡಗಳನ್ನ ಎಲ್ಲಿ ತರ್ತಾರೆ ದುಡ್ಡಿಗೆ ಅವರು? ಹಾಗೆ ಬಿದ್ದಿರಬೇಕಾ? ಮುಂದೆ ಬರೋಂಥ ಸರ್ಕಾರ ಮಾಡಬೇಕಾ? ಮುಂದೆ ಬರೋ ಮುಖ್ಯಮಂತ್ರಿ ಮಾಡಬೇಕಾ? ನಾನು ಸಿದ್ದರಾಮಯ್ಯನವರಿಗೆ ಈ ಒಂದು ಆಪಾದನೆ ದಯವಿಟ್ಟು ಒತ್ಕೋಬೇಡಿ. ಹಿಂದುಳಿದವರು, ದಲಿತರು ಚಾಂಪಿಯನ್ ನೀವು ಅಂತ ಅಂದ್ಕೊಂಡಿರೋರು, ಹಿಂದಿನ ಸರ್ಕಾರ ಕೊಟ್ಟಿದ್ದು, ಅದನ್ನು ನೀವು ಕೊಟ್ಟಿದ್ದಲ್ಲ. ಅದನ್ನು ಪೂರ್ಣ ದಯವಿಟ್ಟು ಮಾಡೋದಕ್ಕೆ ನೀವು ಹಣ ಬಿಡುಗಡೆ ಮಾಡಿ, ಅದೇನು ರದ್ದು ಮಾಡಿದಿರಿ ಆ 1093 ಪ್ರಾಜೆಕ್ಟ್ಗಳನ್ನು, ಅದನ್ನು ವಾಪಸ್ಸು ಹಣ ಬಿಡುಗಡೆ ಮಾಡ್ತೀನಿ ಅಂತೇಳಿ ಬಿಡುಗಡೆ ಮಾಡಿ ಅಂತ ಒತ್ತಾಯ ನಾನು ಮಾಡ್ತೀನಿ. ಇದು ಯಡಿಯೂರಪ್ಪನವ್ರದ್ದು ಡಿನೋಟಿಫಿಕೇಷನ್ ಕೇಸ್ ಏನಾಗ್ಬೋದು ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೇಗಾಗಿದೆ ಅಂತಂದರೆ, ಸೈದ್ಧಾಂತಿಕವಾಗಿ ಚರ್ಚೆಗಳು ನಡೀತಾ ಇಲ್ಲ. ಆಡಳಿತ ಪಕ್ಷದ್ದಿರ್ಬೋದು, ವಿರೋಧ ಪಕ್ಷದ್ದಿರ್ಬೋದು. ಯೋಜನೆಗಳು ಅನುಷ್ಠಾನ ಮಾಡೋದ್ರಲ್ಲಿ ವಿಫಲರಾಗಿದ್ದರ ಬಗ್ಗೆ ಚರ್ಚೆ ನಡೀತಿಲ್ಲ. ವೈಯಕ್ತಿಕವಾಗಿ ಅಟ್ಯಾಕ್, ನೀನೇನು ಮಾಡಿದ್ದೆ, ನಾನೇನು ಮಾಡಿದ್ದೀನಿ, ನಿನ್ನ ಭಾಷೆಗಳಂತೂ ವಿಚಿತ್ರ. ನಾನು ಅದಕ್ಕೋಸ್ಕರ ಈ ವಿಚಾರ ಬಂದ ಅಸಹ್ಯ ಅಂತ ನಾನು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಜಕಾರಣ ಹೇಗೆ ನಡೀತಾ ಇದೆ ಅಂದರೆ ಟಿ ವಿ ನೋಡೋದಕ್ಕೆ ಜನರಿಗೆ ಬೇಜಾರಾಗ್ತಾಯಿದೆ. ಇದು ಒಳ್ಳೆಯದಲ್ಲ. ನೋಡಿ, ಈಗ ಇದನ್ನು ಕೇಳಿದ್ದು ಒಳ್ಳೆಯದು. ನೀವು ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಂದುಳಿದವ್ರಿಗೆ, ದಲಿತರಿಗೆ ನಾನು ಭಾಳ ಒಳ್ಳೇದು ಮಾಡ್ತೀನಿ, ಮಾಡಲಿ, ಸಂತೋಷ, ನಾನು ಇಲ್ಲ ಅಂದಿಲ್ಲ. ಅವ್ರನ್ನ ಆ ರೀತಿ ಹೇಳಿ 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 ಅವ್ರಿಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ, ಆಯಿತಾ. ಆದರೆ ಮುಖ್ಯಮಂತ್ರಿಗಳಾಗಿದ್ದಂಥ ಇವರು 1 ತಿಂಗಳ ಕೆಳಗೆ ಒಂದು ಹೊಸ ಆರ್ಡ್ರ್ ಹೊರಡಿಸಿದ್ದಾರೆ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ ಎಲ್ಲ ಹಿಂದುಳಿದ, ದಲಿತ, ಬೇರೆ ಬೇರೆ ಎಲ್ಲ ಸಮಾಜಗಳು ಕೂಡ 1093 ಪ್ರಾಜೆಕ್ಟ್ಗಳಿಗೆ ದುಡ್ಡು ಸ್ಯಾಂಕ್ಷನ್ ಮಾಡಿದ್ವಿ. ಅದರಲ್ಲಿ ವಿಶೇಷವಾಗಿ ದಲಿತರು, ಹಿಂದುಳಿದವರು ಜಾಸ್ತಿ. ಅದನ್ನು 6 ತಿಂಗಳ ಕೆಳಗೆ ಆ ಆರ್ಡ್ರಿಗೆ ಸ್ಟೇ ಕೊಟ್ಬಿಟ್ರು. ಅರ್ಧಂಬರ್ಧಾಗಿದೆ ಕೆಲಸಗಳೆಲ್ಲ, ಅರ್ಧ ಕಟ್ಟಡಗಳಾಗಿದ್ದಾವೆ, ಇದೆಲ್ಲ ಆಗಿದೆ. 1 ತಿಂಗಳ ಕೆಳಗೆ ಆ ಸ್ಟೇ ರದ್ದು ಮಾಡಲಿಲ್ಲ. ಏನು ಹಿಂದೆ ಆರ್ಡ್ರ್ ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ, ಅದನ್ನೇ ರದ್ದು ಮಾಡಿ ಹಿಂದುಳಿದವರು, ದಲಿತರ ಬಗ್ಗೆ ಮಾಡಿದಂಥ ಮೋಸ. ಎಲ್ಲಿ ಹೋಗ್ಬೇಕು ಅವರು? ಅರ್ಧ ಕಟ್ಕೊಂಡಿರು ಇದನ್ನು, ಕಟ್ಟಡಗಳನ್ನ ಎಲ್ಲಿ ತರ್ತಾರೆ ದುಡ್ಡಿಗೆ ಅವರು? ಹಾಗೆ ಬಿದ್ದಿರಬೇಕಾ? ಮುಂದೆ ಬರೋಂಥ ಸರ್ಕಾರ ಮಾಡಬೇಕಾ? ಮುಂದೆ ಬರೋ ಮುಖ್ಯಮಂತ್ರಿ ಮಾಡಬೇಕಾ? ನಾನು ಸಿದ್ದರಾಮಯ್ಯನವರಿಗೆ ಈ ಒಂದು ಆಪಾದನೆ ದಯವಿಟ್ಟು ಒತ್ಕೋಬೇಡಿ. ಹಿಂದುಳಿದವರು, ದಲಿತರು ಚಾಂಪಿಯನ್ ನೀವು ಅಂತ ಅಂದ್ಕೊಂಡಿರೋರು, ಹಿಂದಿನ ಸರ್ಕಾರ ಕೊಟ್ಟಿದ್ದು, ಅದನ್ನು ನೀವು ಕೊಟ್ಟಿದ್ದಲ್ಲ. ಅದನ್ನು ಪೂರ್ಣ ದಯವಿಟ್ಟು ಮಾಡೋದಕ್ಕೆ ನೀವು ಹಣ ಬಿಡುಗಡೆ ಮಾಡಿ, ಅದೇನು ರದ್ದು ಮಾಡಿದಿರಿ ಆ 1093 ಪ್ರಾಜೆಕ್ಟ್ಗಳನ್ನು, ಅದನ್ನು ವಾಪಸ್ಸು ಹಣ ಬಿಡುಗಡೆ ಮಾಡ್ತೀನಿ ಅಂತೇಳಿ ಬಿಡುಗಡೆ ಮಾಡಿ ಅಂತ ಒತ್ತಾಯ ನಾನು ಮಾಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.